ಪಕ್ಷದಾಟ ತೀವ್ರ ಕುತೂಹಲ ಘಟ್ಟ ತಲುಪಿದ್ದು ಪ್ರತಿಯೊಬ್ಬರ ನಾಯಕರ ಪ್ರತಿ ಹೇಳಿಕೆಗಳು ಕೂಡ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಈಗ ಡಿಕೆ ಮಾತನಾಡಿದ್ದಾರೆ, ದೆಹಲಿ ನಮಗೆ ದೇವಸ್ಥಾನ ಇದ್ದ ಹಾಗೆ. ಡಿಕೆ ಶಿವಕುಮಾರ್ ಹೇಳಿಕೆ ಇದು. ದೆಹಲಿಗೆ ನಾವೇ ಹೋಗ್ತೀವಿ, ನಮ್ಮ ಪಕ್ಷದ ವರಿಷ್ಠರು ಕರೆದ್ರೆ ಹೋಗ್ತೀವಿ. ನಾನು ಸಿಎಂ ಸಿದ್ದರಾಮಯ್ಯ ಇಬ್ರು ಹೋಗ್ತೀವಿ, ವರಿಷ್ಠರು ಕರೆದ್ರೆ ದೆಹಲಿಗೆ ಹೋಗಿ ಬರ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾವಾಗ ಹೈಕಮಾಂಡ್ ಇಬ್ರು ನಾಯಕರನ್ನ ಕರೆಸ್ಕೊಳ್ಳುತ್ತೆ, ಚರ್ಚೆ ನಡೆಸುತ್ತೆ, ನಿಜಕ್ಕೂ ಕೂಡ ನಾಯಕತ್ವ ಬದಲಾವಣೆಯಾಗುತ್ತಾ ಎನ್ನುವ ಕುತೂಹಲ ಇರುವಂತಹ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ರಿಂದ ಈ ಮಾತು. ದೆಹಲಿ ನಮಗೆ ದೇವಸ್ಥಾನ ಇದ್ದ ಹಾಗೆ ಅಂತ ನುಡಿದಿದ್ದಾರೆ. Delhi with us. Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we will go to Delhi whenever they call me and the party leaders, including my chief minister. We will go there. Sir, High Command when do you plan to go, sir? When do you plan to go to Delhi? Definitely, I will go to Delhi with us. Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we will go to Delhi whenever they call me and the party leaders, including my chief minister. We will go there. ಸೊ ಅದು ಯಾವಾಗ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದರ ಜೊತೆಗೆ ಈಗ ಸ್ವಾಮೀಜಿಗಳ ಎಂಟ್ರಿ ಏನಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಯಾವುದೇ ಸಮುದಾಯದ ವ್ಯಾಖ್ಯಾನ ಬೇಕಿಲ್ಲ, ನನ್ನ ಸಮುದಾಯ ಏನಿದ್ರು ಕೂಡ ಕಾಂಗ್ರೆಸ್ಸೇ ನನ್ನ ಸಮುದಾಯ ಅಂತ ಹೇಳಿ ನಿರ್ಮಲಾನಂದನಾಥ ಶ್ರೀ ಮಾತಿಗೆ ಸಿಎಂ ಡಿ ಕೆ ಕೊಟ್ಟಿರುವಂಥ ಸ್ಪಷ್ಟನೆ ಇದು. ಒಂದು ಸಮುದಾಯ ನನ್ನ ಪರ ಇರೋದು ಅದು ಬೇರೆ, ನಾನು ಎಲ್ಲ ಸಮುದಾಯಗಳನ್ನು ಕೂಡ ಇಷ್ಟಪಡ್ತೀನಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. I don't want any of community angle. I have my own angle. My community is Congress community. Congress is my community. They, of course, I may belong to one community. They may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Wakaligas are backward class people. I don't want any of community angle. I have my own angle. My community is Congress community. Congress is my community. They, of course, I may belong to one community. They may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Wakaligas are backward class people. ಇನ್ನು ದೆಹಲಿಯಲ್ಲಿ ಪ್ರಯತ್ನಗಳು ಮುಂದುವರಿತಾ ಇದೆ. ಸಹೋದರನ ಪರ ಡಿಕೆ ಸುರೇಶ್ ಅಖಾಡಕ್ಕಿಳಿದಿದ್ದಾರೆ. ದೆಹಲಿಗೆ ತೆರಳಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ದೆಹಲಿಯಲ್ಲಿ ನಾಯಕರ ಭೇಟಿಗೆ ಅಂತ ಡಿಕೆ ಸುರೇಶ್ ತೆರಳಿರೋದು. ಈ ಹಿಂದೆ ಡಿಕೆ ಪರವಾಗಿ ಸಾಕಷ್ಟು ಶಾಸಕರುಗಳು ದೆಹಲಿ ಪರೇಡ್ ಅನ್ನು ಆರಂಭಿಸಿದ್ರು. ಅಲ್ಲಿಂದ ಈ ಎಲ್ಲ ಸರ್ಕಸ್ಗಳು ಅಂದ್ರೆ ಬಹಿರಂಗವಾಗಿ ಪ್ರಯತ್ನಗಳು ಬೆಳಕಿಗೆ ಬಂದದ್ದು. ಅದಾದ ಮೇಲೆ ಎರಡನೇ ಸುತ್ತಿನ ಶಾಸಕರ ದೆಹಲಿ ಪರೇಡ್ ಕೂಡ ನಡೆದಿತ್ತು. ಈಗ ಡಿಕೆ ಸುರೇಶ್ ತೆರಳಿದ್ದಾರೆ ದೆಹಲಿಯಲ್ಲಿ ನಾಯಕರ ಭೇಟಿಗೆ ಅಂತ ತೆರಳಿರುವಂಥದ್ದು. ಹೈಕಮಾಂಡ್ ಈ ಇಬ್ರು ನಾಯಕರನ್ನ ಸಿಎಂ ಇಬ್ಬರನ್ನು ಕರೆಸಿ ಮಾತನಾಡುತ್ತೆ ಅನ್ನುವಂಥ ಒಂದು ಕಾಯುವಿಕೆ ಇದೆ. ಅದು ಯಾವಾಗ ಅನ್ನೋದಕ್ಕೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಅದರ ಮಧ್ಯೆ ಒತ್ತಡ ತಂತ್ರ, ಮಾತುಕತೆ, ಸಮಾಲೋಚನೆ, ಪ್ರಯತ್ನಗಳು ಇದೆಲ್ಲವೂ ಕೂಡ ಮುಂದುವರಿತಾ ಇದೆ. ಅಂದರೆ ಯಾರನ್ನು ಮಾಡಿದ್ರೆ ಯಾವುದು ಪ್ಲಸ್ ಯಾವುದು ಮೈನಸ್, ಮುಂದೆ ಬರುವಂಥ ಭವಿಷ್ಯದಲ್ಲಿ ಪಕ್ಷದ ವರ್ಚಸ್ಸು ಅಥವಾ ಪಕ್ಷದ ಭವಿಷ್ಯ ಏನಾಗಬಹುದು ಅದೆಲ್ಲವನ್ನೂ ಕೂಡ ಗಮನಿಸಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಆ ನಡುವೆ ನಾಯಕರ ಭೇಟಿಗೆ ಡಿಕೆ ಸುರೇಶ್ ತೆರಳಿದ್ದಾರೆ.